ಈ ಸೆಷನ್ ಅಲ್ಲಿ ಈ ಪತ್ರಿಕೆಯ ಶೀರ್ಷಿಕೆಯಾದಂತಹ ಪಾಶ್ಚಿಮಾತ್ಯ ಮತ್ತು ಪೌರಸ್ತ್ಯ ರಾಜಕೀಯ ಚಿಂತನೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯುವಂತಹ ಒಂದು ವಿಷಯದ ಬಗ್ಗೆ ಗಮನ ಹರಿಸೋಣ. ನಾವು 4ನೇ ಸೆಮಿಸ್ಟರ್ ಅಲ್ಲಿ ಬರುವಂತಹ ಪತ್ರಿಕೆ ಏನಿದೆ, ಪಾಶ್ಚಿಮಾತ್ಯ ಮತ್ತು ಪೌರಸ್ತ್ಯ ರಾಜಕೀಯ ಚಿಂತನೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ಅಲ್ಲಿ ನಾವು ತಿಳಿಯೋದಾದ್ರೆ, ಇಂಟ್ರೊಡಕ್ಷನ್ ಟು ವೆಸ್ಟರ್ನ್ ಪೊಲಿಟಿಕಲ್ ಥಾಟ್. Political thought is a systematic thinking, is the description of political ideas of political philosophers from beginning to the end. And also it is the study of intellectual foundation of political science. It is historical in nature. It is described as history. Ideas relating to politics, state, and government as expressed by the thinkers. To learn, understand, explore, inquiry about politics. And also to define or question then known or existing politics and the political systems. To find solutions to the problems that existed. ಅಂದ್ರೆ ನಾವಿಲ್ಲಿ ವಿಶೇಷವಾಗಿ ರಾಜಕೀಯ ಚಿಂತನೆ ಎಂಬುದು ಒಂದು ಕ್ರಮಬದ್ಧವಾದಂತಹ ಒಂದು ಯೋಚನಾ ಲಹರಿ. ರಾಜಕೀಯ ವಿಚಾರಗಳ ಬಗ್ಗೆ ಈ ಹಿಂದೆ ರಾಜಕೀಯ ಚಿಂತಕರು ಹಲವಾರು ರೀತಿಯಲ್ಲಿ ವಿವರಿಸಿದ್ದಾರೆ. ಪ್ರಾರಂಭದಿಂದ ಹಿಡಿದು ಕೊನೆಯ ಹಂತದವರೆಗೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಹೋಗಿರೋದ್ರಿಂದ ಇಂತಹ ಒಂದು ಬೆಳವಣಿಗೆ ಇಂದು ರಾಜಕೀಯ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಮಗೆ ಒಂದು ಮುಖ್ಯ ಅಸ್ಥಿಭಾರ ಅಥವಾ ತಳಹದಿಯಾಗಿದೆ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಅವರೆಲ್ಲ ಪೌರಸ್ತ್ಯ ಮತ್ತು ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ಇಂತಹ ಒಂದು ತಳಹದಿಯನ್ನ ನಮಗೆ ಒದಗಿಸಿಕೊಡದೆ ಹೋಗಿದ್ರೆ ನಾವಿವತ್ತು ರಾಜ್ಯಶಾಸ್ತ್ರದ ಬಗ್ಗೆ ಆಗ್ಲಿ, ಇತರೆ ಇಂದಿನ ಪ್ರಾಚೀನ ರಾಜಕೀಯ ವಿಚಾರಗಳ ಬಗ್ಗೆ ಆಗ್ಲಿ ಇಂದು ಇಷ್ಟರ ಮಟ್ಟಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಈ ಬೆಳವಣಿಗೆ ಒಂದ್ ರೀತಿಲಿ ರಾಜಕೀಯ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಒಂದು ಮುಖ್ಯ ತಳಹದಿಯಾಗಿದೆ ಅಂತೇಳಿ ಹೇಳ್ಬೋದು. ಅಲ್ಲದೆ ಈ ಪೌರಸ್ತ್ಯ ಮತ್ತು ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಇದು ಸ್ವಭಾವತಃ ಐತಿಹಾಸಿಕವಾಗಿದ್ದು ಪುರಾತನವಾಗಿದೆ ಎಂದು ಕೂಡ ನಾವು ಇದನ್ನ ಪರಿಗಣಿಸಲಾಗಿದೆ. ಕಾರಣ ಏನಂತಂದ್ರೆ ಈ ಚಿಂತನೆಗಳು ರಾಜಕೀಯವಾಗಿ ಹಲವಾರು ವಿಚಾರಗಳನ್ನ ತಿಳಿಸುವಂತ ಒಂದು ಪ್ರಯತ್ನ, ಜೊತೆಗೆ ರಾಜ್ಯ ಸರ್ಕಾರದ ಬಗ್ಗೆ ರಾಜಕೀಯ ಚಿಂತಕರಿಂದ ವಿವಿಧ ರೀತಿಯಲ್ಲಿ ಚಿಂತನೆಗಳನ್ನ ಮಾಡಿ ಅವುಗಳನ್ನ ಹೊರಹಾಕಿರ್ತಕ್ಕಂತಹ ಒಂದು ವಿಚಾರಗಳು ಕೂಡ ಇದರ ಅಡಿಯಲ್ಲಿ ನಾವು ತಿಳಿಯುವಂತಹ ಸಾಧ್ಯತೆ ಇದೆ. ಅದಲ್ಲದೇನೆ ಪ್ರಸ್ತುತ ಇರುವಂತಹ ನಾನಾ ಸೂಕ್ತವಾದಂತಹ ಸಮಸ್ಯೆಗಳೇನಿದೆ ಸಮಾಜಕ್ಕೆ, ಜನತೆಗೆ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಒಂದು ನಿರ್ದಿಷ್ಟವಾದಂತಹ ಸಮಸ್ಯೆಗಳಿದೆ ಮತ್ತೆ ಅದಕ್ಕೆ ಹೇಗೆ ಪರಿಹಾರಗಳನ್ನ ಪತ್ತೆ ಹಚ್ಚಬಹುದು ಎಂಬುವಂತಹ ಒಂದು ಚಿಂತನೆಗಳನ್ನ ಕಾಲಕ್ಕೆ ಆಯಾಯ ಕಾಲಘಟ್ಟದಲ್ಲಿ ಇಂತಹ ರಾಜಕೀಯ ಚಿಂತನೆಗಳನ್ನ ಹೊರ ಹೊಮ್ಮಿಸುವುದರ ಮೂಲಕ ರಾಜಕೀಯ ಚಿಂತಕರು ತಮ್ಮದೇ ಆದಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಬಂದಿರೋದ್ರಿಂದ ಇಂದು ನಾವು ಅವುಗಳನ್ನ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಆ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ನಮಗೆ ಪಾಶ್ಚಿಮಾತ್ಯ ಮತ್ತು ಪೌರಸ್ತ್ಯ ರಾಜಕೀಯ ಚಿಂತಕರು ಹಲವಾರು ವಿಷಯಗಳನ್ನ ನಮಗೆ ಆಧಾರವಾಗಿ ಒದಗಿಸಿಕೊಟ್ಟಿರುವಂತದನ್ನ ನಾವಿಲ್ಲಿ ಕಾಣ್ಬೋದು. ಇದರಲ್ಲಿ ನಾವು ಮೊದಲಿಗೆ ಪ್ರಾಚೀನ ರಾಜಕೀಯ ಚಿಂತನೆ ಬರುತ್ತೆ. ಪ್ರಾಚೀನ ರಾಜಕೀಯ ಚಿಂತನೆಯಲ್ಲಿ ನಾವು ಯಾವ್ಯಾವ ವಿಚಾರವಂತರ ಬಗ್ಗೆ, ರಾಜಕೀಯ ಚಿಂತಕರ ಬಗ್ಗೆ ನಾವು ತಿಳಿಯಬಹುದು, ಅವರ ವಿಚಾರಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಾದ್ರೆ ಸಾಕ್ರೆಟಿಸ್ ರವರು, ಪ್ಲೇಟೋ, ಅರಿಸ್ಟಾಟಲ್ ರವರ ಬರವಣಿಗೆಗಳಲ್ಲಿ ವಿಶೇಷವಾಗಿ ಆದರ್ಶದ ಬಗ್ಗೆ, ಉದಾಹರಣೆಗೆ ಆದರ್ಶ ರಾಜ್ಯ, ಅಲ್ಲಿ ಶಿಕ್ಷಣ ಪದ್ಧತಿ ಯಾವ ತರ ಇರಬೇಕು, ನ್ಯಾಯ ಸಿದ್ಧಾಂತ ಯಾವ ತರ ಇರಬೇಕು, ಮತ್ತೆ ಒಂದು ಸಮತಾವಾದ ಎಂಬುದು ಹೇಗಿರ್ಬೇಕು, ಮತ್ತೆ ತತ್ವಜ್ಞಾನಿ ಅರಸರುಗಳು ಯಾವ ತರ ಇರಬೇಕು ಎಂಬುದ್ರ ಬಗ್ಗೆ ಪ್ಲೇಟೋ ರವರು ಅವರದೇ ಆದಂತಹ ಒಂದು ಆದರ್ಶಮಯ ರೀತಿಯಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಂತಹ ರೀತಿಯಲ್ಲಿ ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಸಾಕ್ರೆಟಿಸ್ ರವರ ಬರವಣಿಗೆಗಳಲ್ಲಿ ಆದರ್ಶ, ತರ್ಕ, ಜ್ಞಾನ, ಸದ್ಗುಣ ಹೀಗೆ ಹಲವಾರು ವಿಭಿನ್ನ ವಿಚಾರಗಳ ಬಗ್ಗೆ ಅವರದೇ ಆದಂತಹ ವಿಭಿನ್ನ ಅಭಿಪ್ರಾಯಗಳನ್ನ ಅಧ್ಯಯನ ಮಾಡಲು ಇದರಿಂದ ನಮಗೆ ಸಾಧ್ಯವಾಗ್ತದೆ. ಇವರು ಮಾನವನಿಗೆ, ರಾಜ್ಯಕ್ಕೆ
ಮತ್ತೆ ನೀತಿಗಳಿಗೆ, ಕಾನೂನು ಆಧಾರಿತ ಮೌಲ್ಯಗಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ನೀಡಿ ಅವರು ರಾಜ್ಯವೇ ಸರ್ವಶ್ರೇಷ್ಠ, ವ್ಯಕ್ತಿ ರಾಜ್ಯದ ಅಧೀನ ಎಂಬ ವಿಚಾರವನ್ನ ಪ್ರಸ್ತುತಪಡಿಸಿದ್ರು. ಯಾಕೆಂದ್ರೆ ವಿಶೇಷವಾಗಿ ಪ್ಲೇಟೋ, ಅರಿಸ್ಟಾಟಲ್ ರವರ ನಾವು ಚಿಂತನೆಗಳನ್ನ ನಾವು ಗಮನಿಸೋದಾದ್ರೆ ರಾಜ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ರಾಜ್ಯದಿಂದ ವ್ಯಕ್ತಿ ಹಲವಾರು ರೀತಿಯ ಉಪಯೋಗಗಳನ್ನ ಪಡೆಯಬಹುದು ಎಂಬುದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಪೌರಸ್ತ್ಯ ರಾಜಕೀಯ ಚಿಂತನೆಯಲ್ಲಿ ಅವರ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಸಾಧ್ಯತೆ ಇದೆ. ಏನ್ಷಿಯಂಟ್ ಗ್ರೀಸ್ ಅಂಡ್ ಏನ್ಷಿಯಂಟ್ ರೋಮ್ ಆರ್ ಜನರಲಿ ಕನ್ಸಿಡರ್ಡ್ ಟು ಬಿ ದ ಬರ್ತ್ ಪ್ಲೇಸ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್. Western civilization is also strongly associated with Christianity. In the modern era, the Western culture has been heavily influenced by Renaissance, Enlightenment, industrial and scientific revolutions in the 15th to 20th centuries. Europe, Australasia, and most of the Americas after the First World War country developments. We have to know about the difference between political philosophy and political thought. Political philosophy is a broad concept. Political thought, example, idea of state, idea of government, etc. The political philosophy, it is the study of philosophical foundations of the political science. It is primarily concerned with moral and ethical dimensions of politics. It deals with what ought to be, what ought to be. It deals with good, various and ideals. But political thought studies, it is the study of intellectual foundations of political science. Also, political thought is the description of political ideas of government, existing politics, and the political systems. ರಾಜಕೀಯ ತತ್ವಶಾಸ್ತ್ರ ಮತ್ತು ರಾಜಕೀಯ ಚಿಂತನೆಯ ಬಗ್ಗೆ ನಾವು ವ್ಯತ್ಯಾಸಗಳನ್ನ ನೋಡೋದಾದ್ರೆ ರಾಜಕೀಯ ತತ್ವಶಾಸ್ತ್ರ ಬಹಳ ವಿಸ್ತಾರವಾದುದು. ಇದರಲ್ಲಿ ನೈತಿಕ ಮತ್ತು ನೀತಿಯುತವಾಗಿ ಪರಿಗಣಿಸಲ್ಪಟ್ರೆ ಇದನ್ನ ಇಲ್ಲಿ ಯಾವುದು ಉತ್ತಮ, ಯಾವುದು ಆದರ್ಶಮಯ, ಯಾವುದು ವಿಭಿನ್ನವಾದದ್ದು ಎಂಬುದರ ಬಗ್ಗೆ ನಾವು ತಿಳಿಯಬಹುದು. ಉದಾಹರಣೆಗೆ ಪ್ಲೇಟೋ ರವರ ಆದರ್ಶ ರಾಜ್ಯ, ನ್ಯಾಯ ಸಿದ್ಧಾಂತ, ಇದ್ರ ಬಗ್ಗೆ ಎಲ್ಲ ನಾವು ಅವರು ಅವರದೇ ಆದಂತಹ ಒಂದು ಆದರ್ಶವಾದಂತಹ ವಿಭಿನ್ನವಾದಂತಹ ರೀತಿಯಲ್ಲಿ ನಮಗೆ ವಿಷಯವಾರು ತಿಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾಗಿ ಅವರದೆಲ್ಲ ಒಂದ್ ರೀತಿಯಲ್ಲಿ ಆದರ್ಶಮಯವಾದಂತಹ ವಿಚಾರಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರುವಂತದನ್ನ ಗಮನಿಸಬಹುದು. ಅದಲ್ಲದೆ ರಾಜಕೀಯ ಚಿಂತನೆಯು ವಿವಿಧ ಬಗೆಯ ರಾಜಕೀಯ ವಿಚಾರಗಳಾದಂತಹ ರಾಜ್ಯ, ಸರ್ಕಾರಗಳ ಬಗ್ಗೆ ಅಧ್ಯಯನ ಮಾಡಲು ನಮಗೆ ಅನುಕೂಲವಾಗಿದೆ. ಜೊತೆಗೆ ರಾಜಕೀಯ ಚಿಂತನೆಯ ಬೆಳವಣಿಗೆಯು ಪಾಶ್ಚಿಮಾತ್ಯ ಚಿಂತಕರು, ಅದರಲ್ಲಿ ವಿಶೇಷವಾಗಿ ಗ್ರೀಕ್ ನಾಗರಿಕತೆಯ ಉಗಮವಾದಂತಹ ನಗರ ರಾಜ್ಯಗಳ ಬಗ್ಗೆ ನಮಗೆ ಈ ವಿಷಯ ಚಿಂತಕರು ಗುರುತಿಸಿದ್ದಾರೆ. ಗ್ರೀಕರಿಗೂ ಮೊದಲೇ ನಾವು ರಾಜಕೀಯ ಚಿಂತನೆ ಇದ್ದಿದ್ರು ಕೂಡ ಗ್ರೀಕರು ಅಧ್ಯಯನ ಮಾಡುವಷ್ಟು ಕ್ರಮಬದ್ಧವಾದಂತಹ ಅಧ್ಯಯನ ಹಿಂದೆ ಯಾರು ಮಾಡಿರ್ಲಿಲ್ಲ. ಹಾಗಾಗಿ ನಾವು ರಾಜಕೀಯ ಚಿಂತನೆಯ ಮೂಲ ಸ್ಥಾನ ಗ್ರೀಕ್ ಅಂತಲೇ ನಾವು ಕರಿತೇವೆ. ಕ್ಲಾಸಿಫಿಕೇಶನ್ ಆಫ್ ಪೊಲಿಟಿಕಲ್ ಥಾಟ್, 3 types. First one is classical political thought. Socrates, Plato, Aristotle. Writings, studies about reason, logic, virtue, knowledge. Second one, medieval political thought. Christianity and parallelly Roman Emperor Christianity. Here, 2 political thinkers were Saint Augustine and Thomas Aquinas were main important political thinkers. Also, it was considered as dark age because it gives more importance for religion. Another one is modern political thought. It is become more enlightenment at the time of 15th century.
ನಾವು ರಾಜಕೀಯ ಚಿಂತನೆಯ ವರ್ಗೀಕರಣವನ್ನ ಮಾಡುವಾಗ 3 ವಿಧಗಳಾಗಿ ವರ್ಗೀಕರಿಸಲಾಗಿದೆ. ಮೊದಲನೇದು ಸಾಂಪ್ರದಾಯಿಕ ಅಥವಾ ಪ್ರಾಚೀನ ರಾಜಕೀಯ ಚಿಂತನೆ, ಎರಡನೆಯದು ಮಧ್ಯಕಾಲೀನ ರಾಜಕೀಯ ಚಿಂತನೆ, ಮೂರನೇದು ಆಧುನಿಕ ರಾಜಕೀಯ ಚಿಂತನೆ. ನಾವು ಪ್ರಾಚೀನ ರಾಜಕೀಯ ಚಿಂತನೆಯಲ್ಲಿ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್ ರವರ ಬರವಣಿಗೆಗಳಲ್ಲಿ ಆದರ್ಶದ ಬಗ್ಗೆ, ತರ್ಕ, ಸದ್ಗುಣ, ಜ್ಞಾನದ ಬಗ್ಗೆ ಅವರದೇ ಆದಂತಹ ವಿಭಿನ್ನ ಅಭಿಪ್ರಾಯಗಳನ್ನ ಅಧ್ಯಯನ ಮಾಡಲು ನಮಗೆ ಸಾಧ್ಯವಾಗುತ್ತೆ. ಈಗ ಪ್ಲೇಟೋರವರ ರಾಜಕೀಯ ಚಿಂತನೆಗಳನ್ನ ನಾವು ನೋಡಿದಾಗ ಪ್ಲೇಟೋರವರ ಆದರ್ಶ ರಾಜ್ಯ ಅಂದ್ರೆ ಅವರ ಒಂದು ಕಲ್ಪನೆ ಹೇಗಿತ್ತು, ಒಂದು ರಾಜ್ಯದ ಒಂದು ಆದರ್ಶ ರಾಜ್ಯ ಅಂದ್ರೆ ಹೇಗಿರಬೇಕು, ಅಲ್ಲಿ ಯಾವ್ಯಾವ ವರ್ಗದವರು ಇರಬೇಕು, ಯಾವ್ಯಾವ ಗುಣವನ್ನ ಹೊಂದಿರತಕ್ಕಂಥವ್ರು ಇರ್ಬೇಕು ಎಂಬುದರ ಬಗ್ಗೆ ಅವರದೇ ಆದಂತ ಒಂದು ಆದರ್ಶವನ್ನ ಇಟ್ಕೊಂಡು ಅವರು ವಿಚಾರಗಳನ್ನ ಮಂಡನೆ ಮಾಡಿದ್ದಾರೆ. ಹಾಗಾಗಿ ನಾವು ಆಮೇಲೆ ತರ್ಕದ ಬಗ್ಗೆ, ಸದ್ಗುಣಗಳ ಬಗ್ಗೆ, ಈಗ ಉದಾಹರಣೆಗೆ ನಾವು ರಾಜನಾದಂತವನು ಎಂತಹ ಸದ್ಗುಣಿಯಾಗಿರಬೇಕು, ಉತ್ತಮವಾದಂತಹ ಗುಣಗಳನ್ನ ಉಳ್ಳಂತಹ ರಾಜನಾಗಿದ್ರೆ ಆ ರಾಜ್ಯ ಎಷ್ಟು ಆದರ್ಶಮಯವಾಗಿರುತ್ತೆ, ಅಲ್ಲಿನ ಜನರು ಎಷ್ಟು ಸುಖವಾಗಿ ಜೀವಿಸ್ತಾರೆ, ಅದು ಅತ್ಯುತ್ತಮವಾದಂತಹ ರಾಜ್ಯ ಎನಿಸ್ಕೊಳ್ಳೋದಕ್ಕೆ ಕಾರಣ ಆ ಒಂದು ರಾಜರ ಸದ್ಗುಣ ಮತ್ತು ಅವ್ರಿಗಿರ್ತಕ್ಕಂತಹ ಜ್ಞಾನ. ಅವರು ಜ್ಞಾನವನ್ನ ಮೈಗೂಡಿಸ್ಕೊಂಡಿರ್ಬೇಕು. ಯಾಕೆಂದ್ರೆ ಸಮಾಜದ ಹಿತಕ್ಕೋಸ್ಕರ, ಜನರ ಹಿತಕ್ಕೋಸ್ಕರ ರಾಜನಾದವರು ಎಲ್ಲವನ್ನೂ ತ್ಯಾಗ ಮಾಡಿ ತನ್ನ ಜೀವನವನ್ನೇ ಇಡೀ ಸಮಾಜಕ್ಕಾಗಿ, ರಾಜ್ಯದ ಜನತೆಯ ಕ್ಷೇಮಾಭಿವೃದ್ಧಿಗಾಗಿ ಮುಡುಪಾಗಿಡ್ಬೇಕು ಎಂಬ ಅಭಿಪ್ರಾಯವನ್ನ ಪ್ಲೇಟೋರವರು ತತ್ವಜ್ಞಾನಿಯ ಅರಸರಲ್ಲಿ ತಿಳಿಸ್ತಾರೆ. ಆದ್ರಿಂದ ಇಲ್ಲಿ ವಿಶೇಷವಾಗಿ ಪ್ರಾಚೀನ ಕಾಲದ ರಾಜಕೀಯ ಚಿಂತನೆಯಲ್ಲಿ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ರವರ ಬರವಣಿಗೆಗಳಲ್ಲಿ ನಾವು ಆದರ್ಶಮಯವಾದಂತಹ ಇಂಥ ಒಂದು ವಿಶೇಷವಾದಂತಹ ವಿಚಾರಗಳ ಬಗ್ಗೆ ಅವರದೇ ಆದಂತಹ ಅಭಿಪ್ರಾಯಗಳನ್ನ ಅಧ್ಯಯನ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದಲ್ಲದನ್ನೇ ಅವರು ಮಾನವರಿಗೆ, ರಾಜ್ಯಕ್ಕೆ, ನೀತಿಗಳಿಗೆ ಮತ್ತು ಕಾನೂನು ಆಧಾರಿತ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡಿ ರಾಜ್ಯವು ಸರ್ವಶ್ರೇಷ್ಠ ವ್ಯಕ್ತಿ ರಾಜ್ಯದ ಅಧೀನ ಎಂದು ಸ್ಪಷ್ಟಪಡಿಸಿದರು. ಇದ್ರ ಬಗ್ಗೆ ನಾವು ತಿಳ್ಕೊಳ್ತೇವೆ ಪ್ರಾಚೀನ ಗ್ರೀಕ್ ನಗರ ರಾಜಕೀಯ ಚಿಂತನೆಯಲ್ಲಿ. ಎರಡನೆಯ ಒಂದು ಹಂತದಲ್ಲಿ ಬರುವಂತದ್ದು ಮಧ್ಯಕಾಲೀನ ರಾಜಕೀಯ ಚಿಂತನೆ. ಇಲ್ಲಿ ಮಧ್ಯಕಾಲೀನ ರಾಜಕೀಯ ಚಿಂತನೆಯಲ್ಲಿ ನಾವು ಚರ್ಚ್ ಒಂದು ಪ್ರಬಲವಾದಂತ ಧಾರ್ಮಿಕ ಸಂಸ್ಥೆಯಾಗಿ ಬೆಳೆಯತೊಡಗಿತು. ಯಾಕೆಂದ್ರೆ ಧಾರ್ಮಿಕ ಸಂಸ್ಥೆಯಾಗಿ ಬೆಳೆಯತೊಡಗಿದಂತಹ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಧರ್ಮವನ್ನು ಆಧರಿಸಿ ರೂಪುಗೊಂಡಂತಹ ಚರ್ಚು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡು ಒಂದು ಚರ್ಚು ಭಕ್ತಿಯ ಕೇಂದ್ರವಾಗಿ ಮಾರ್ಪಾಡಾಗುತ್ತೆ. ಇದರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಚರ್ಚಿನ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಹೋಯಿತು. ಆದ್ರಿಂದ ಅಧಿಕೃತವಾಗಿ ಕ್ರಿಶ್ಚಿಯನ್ ಧರ್ಮವನ್ನೇ ಒಂದು ರಾಷ್ಟ್ರ ಧರ್ಮವನ್ನಾಗಿ ಘೋಷಿಸಲಾಗ್ತದೆ. ಆ ಕಾರಣದಿಂದ ಚರ್ಚ್ ಒಂದು ಪ್ರಬಲ ಧಾರ್ಮಿಕ ಸಂಸ್ಥೆಯಾಗಿ ಬೆಳೆಯತೊಡಗಿತು ಎನ್ನಬಹುದು. ಜೊತೆಗೆ ಕ್ರೈಸ್ತ ಧರ್ಮದ ಉದಯದೊಂದಿಗೆ ಧರ್ಮ, ನೀತಿ ಮತ್ತು ಮೌಲ್ಯಗಳನ್ನು ಧಾರ್ಮಿಕ ದೃಷ್ಟಿಕೋನದಿಂದ ನೋಡಲಾರಂಭಿಸಲಾಯಿತು. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಧರ್ಮದ ಮಯ, ಎಲ್ಲವೂ ಕೂಡ ಧರ್ಮದ ಅಧೀನಕ್ಕೆ ಒಳಪಟ್ಟಿರ್ಬೇಕು, ರಾಜ್ಯ ಧರ್ಮದ ಅಧೀನಕ್ಕೆ ಒಳಪಟ್ಟಿರ್ಬೇಕು ಎಂಬ ಒಂದು ಧೋರಣೆಗಳನ್ನ ಅಲ್ಲಿನ ಚಿಂತಕರು ಮಧ್ಯಕಾಲೀನ ರಾಜಕೀಯ ಚಿಂತನೆಯಲ್ಲಿ ವ್ಯಕ್ತಪಡಿಸ್ತಾ ಬಂದಿರುವಂತದನ್ನು ನಾವು ಮುಂದೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಗಮನಿಸ್ತಾ ಹೋಗ್ತೇವೆ. ಈ ಯುಗದಲ್ಲಿ ಪೋಪ್ ಧರ್ಮ ಗುರುಗಳ ಪ್ರಭಾವ ಹೆಚ್ಚಾಯಿತು. ಅಂದ್ರೆ ಅವರ ದೃಷ್ಟಿಕೋನದಲ್ಲಿ ನೋಡಿ, ಭಗವಂತನ ಆಶೀರ್ವಾದ ಪಡೆಯಲು ಚರ್ಚ್ ಅವಶ್ಯಕ ಎಂಬ ನಂಬಿಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ದೇವರು ಧರ್ಮದ ರೂಪದಲ್ಲಿ ಪ್ರತ್ಯಕ್ಷನಾಗಿ ಎಲ್ಲವನ್ನೂ ಸೃಷ್ಟಿಸಬಲ್ಲ, ಎಲ್ಲವನ್ನೂ ನೀಡಬಲ್ಲ, ಜನರು ಸುಖವಾಗಿ ಬದುಕಬೇಕಾದ್ರೆ ಅದು ಕೇವಲ ಒಂದು ಪೋಪ್ ಗುರುಗಳ ಪ್ರಭಾವದಿಂದ, ಭಗವಂತನ ಚರ್ಚು ಅವಶ್ಯಕವಾದದ್ದು ಅಂತೇಳಿ ಗುರುತಿಸಿದ್ದಾರೆ. ಅದನ್ನ ನಾವು ಇಲ್ಲಿ ಅಧ್ಯಯನವನ್ನ ಮಾಡ್ತೇವೆ. ಅದಲ್ಲದೇನೆ ಇಲ್ಲಿ ವಿಶೇಷವಾಗಿ ಮಧ್ಯಕಾಲೀನ ರಾಜಕೀಯ ಚಿಂತನೆಯಲ್ಲಿ ನಾವು ಅಧ್ಯಯನ ಮಾಡುವಂತ ಒಂದು ವಿಷಯ ಏನಂದ್ರೆ, ಚರ್ಚಿನ ಮುಖ್ಯಸ್ಥನಾದಂತಹ ಪೋಪ್ನನ್ನು ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಎಂದೇ ಪರಿಗಣಿಸಲಾಗಿತ್ತು. ಅಂದ್ರೆ ಈ ದೈವಿಕ ಸಿದ್ಧಾಂತದಲ್ಲಿ, ರಾಜ್ಯ ಉಗಮಕ್ಕೆ ಸಂಬಂಧಪಟ್ಟಂತ ದೈವಿಕ ಸಿದ್ಧಾಂತದಲ್ಲಿ ಹೇಳ್ತಾರೆ, ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೈವಾಂಶ ಸಂಭೂತನಾದಂತಹ ದೊರೆ ದೇವರನ್ನ ಸೃಷ್ಟಿ ಮಾಡಿ ದೇವರ ಮೂಲಕ ರಾಜ್ಯಾಡಳಿತವನ್ನ ನಡೆಸಲ್ಪಟ್ಟಾಗ ರಾಜ್ಯ ಉಗಮವಾಯಿತು ಅಂತ ಹೇಳ್ತಾರೆ.
ಅಂದ್ರೆ ದೈವಾಂಶ ಸಂಭೂತನಾದಂತಹ ದೊರೆ ದೇವರ ಪ್ರತಿನಿಧಿಯ ಹೊರತು ಜನರ ಪ್ರತಿನಿಧಿ ಅಲ್ಲ ಅನ್ನೋದು ಅಲ್ಲಿ ಕಂಡು ಬರುತ್ತೆ. ಅಂದ್ರೆ ಅಲ್ಲಿ ಅವನು ದೇವರಿಗೆ ಜವಾಬ್ದಾರಿನಾಗಿರ್ತಾನೆ, ಜನರಿಗೆ ಜವಾಬ್ದಾರಿಯಾಗಿರೋದಿಲ್ಲ. ದೊರೆಯನ್ನ ಪ್ರಶ್ನಿಸಿದರೆ, ದೊರೆಯ ಆಜ್ಞೆಯನ್ನ ಉಲ್ಲಂಘಿಸಿದರೆ ಪಾಪಿಗಳಾಗ್ತಾರೆ, ಧರ್ಮಕ್ಕೆ ವಿರೋಧವಾಗಿ ಅವರು ದೇವರ ಶಿಕ್ಷೆಗೆ ಗುರಿಯಾಗ್ತಾರೆ ಎಂಬ ಒಂದು ಅಂಶಗಳು ಕಂಡು ಬರ್ತವೆ. ಆ ರೀತಿಯಲ್ಲಿ ಈ ಮಧ್ಯಕಾಲೀನ ರಾಜಕೀಯ ಚಿಂತನೆಯಲ್ಲಿ ಬರ್ತಕ್ಕಂತಹ ಚರ್ಚು ಒಂದು ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಂತಹ ಒಂದು ಧಾರ್ಮಿಕ ಸಂಸ್ಥೆಯಾಗಿ ರೂಪುಗೊಳ್ಳುತ್ತೆ. ಇಲ್ಲಿ ಬರ್ತಕ್ಕಂತಹ ರಾಜಕೀಯ ಚಿಂತಕರುಗಳು ಕೂಡ ತಮ್ಮದೇ ಆದಂತಹ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಧರ್ಮವನ್ನೇ ಎತ್ತಿ ಹಿಡಿದು ರಾಜ್ಯವನ್ನ ಕಡೆಗಣಿಸಿದ್ರಿಂದ ಜನತೆಯ ಮತ್ತು ರಾಜ್ಯ ಧರ್ಮದ ಅಧೀನಕ್ಕೆ ಒಳಪಟ್ಟಿರ್ಬೇಕು ಎಂಬುದನ್ನ ಎತ್ತಿ ಹಿಡಿದಿದ್ರಿಂದ ಈ ಒಂದು ಯುಗವನ್ನ, ಅಂದ್ರೆ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದಂತಹ ಈ ಯುಗವನ್ನ ಕಾಲಕ್ರಮೇಣ ಕತ್ತಲೆಯ ಯುಗ ಎಂದೇ ಪ್ರಸಿದ್ಧಿಯಾಗೋದ್ರ ಮೂಲಕ ಇದನ್ನ ಪರಿಗಣಿಸಲಾಯಿತು. ಯಾಕಂದ್ರೆ ಧರ್ಮವನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಅದು ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರ್ಲಿಲ್ಲ. ಹಾಗಾಗಿ ಅದನ್ನ ಕತ್ತಲೆಯ ಯುಗ ಎಂದು ಮಧ್ಯಕಾಲೀನ ಯುಗವನ್ನ ಪರಿಗಣಿಸಲಾಗಿತ್ತು. ಅದು ಅದೇ ರೀತಿಯಲ್ಲಿ ಕೂಡ ಮುಂದೆನೂ ಕೂಡ ಪ್ರಸಿದ್ಧಿಯಾಗಿದ್ದನ್ನ ನಾವು ಗಮನಿಸಬಹುದು. ಮೂರನೇ ಒಂದು ವರ್ಗೀಕರಣದಲ್ಲಿ ಆಧುನಿಕ ರಾಜಕೀಯ ಚಿಂತನೆ. ಇಲ್ಲಿ 15ನೇ ಶತಮಾನದಲ್ಲಿ ರಾಜಕೀಯ ಚಿಂತನೆಯ ಮಾದರಿ ಬಹುತೇಕವಾಗಿ ಬದಲಾವಣೆಯಾಯಿತು. ಯಾಕೆಂದ್ರೆ ಈ ಯುಗದಲ್ಲಿ ಚರ್ಚಿನ ಪ್ರಭಾವ ಕಡಿಮೆಯಾಗಿ ಚರ್ಚ್ ಮಾಡ್ತಾ ಇದ್ದಂತಹ ಧಾರ್ಮಿಕ ಭ್ರಷ್ಟಾಚಾರ ನಶಿಸಿ ಹೋಗುತ್ತೆ. ರಾಜ್ಯದ ಪ್ರಭಾವ ಹೆಚ್ಚಾಗಿ ಜನರು ಧರ್ಮದ ವಿರುದ್ಧ ಅನೇಕ ಆಂದೋಲನಗಳನ್ನ ಪ್ರಾರಂಭಿಸ್ತಾರೆ. ರಾಜ್ಯವು ಬದಲಾದಂತ ಒಂದು ನೈತಿಕ ಸಂಸ್ಥೆಯಾಗಿ ಮಾರ್ಪಾಡಾಗುತ್ತೆ. ನೈತಿಕ ಸಂಸ್ಥೆ ಅಂತೇಳಿ ರಾಜ್ಯವನ್ನ ಯಾಕೆ ಇಲ್ಲಿ ಗುರುತಿಸಲಾಗ್ತದೆ ಅಂದ್ರೆ, ತನ್ನ ಜವಾಬ್ದಾರಿ ಏನು ಅಂದ್ರೆ ಜನರ ಕ್ಷೇಮಾಭಿವೃದ್ಧಿ, ಜನರಿಗೆ ಬೇಕಾದಂತಹ ಮೂಲ ಅವಶ್ಯಕತೆಗಳನ್ನ ಪೂರೈಸಿಕೊಡುವಂಥದ್ದು ಎಂಬುದರ ಬಗ್ಗೆ ಒಂದು ಜವಾಬ್ದಾರಿತ್ವಾದಂತಹ ನೈತಿಕ ಸಂಸ್ಥೆಯಾಗಿ ರಾಜ್ಯ ರೂಪುಗೊಳ್ಳುತ್ತೆ. ಹಾಗಾಗಿ ನಾವು ರಾಜ್ಯವು ಬದಲಾದ ನೈತಿಕ ಸಂಸ್ಥೆಯಾಗ್ತದೆ ಎಂಬ ವಿಚಾರವನ್ನ ನಾವು ಆಧುನಿಕ ರಾಜಕೀಯ ಚಿಂತನೆಯಲ್ಲಿ ಅಧ್ಯಯನ ಮಾಡ್ತೇವೆ. ಹೀಗೆ ರಾಜಕೀಯ ವಿಚಾರಗಳು ಒಂದ್ ರೀತಿಲಿ ಪುನರುಜ್ಜೀವನವನ್ನ ಪಡ್ಕೊಂಡು ವಾಸ್ತವವಾಗಿ ರಾಜಕೀಯ ಚಿಂತನೆಗಳು ಇಲ್ಲಿಂದ ಪ್ರಾರಂಭವಾಗತೊಡಗುತ್ತೆ. ಇದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಚಿಂತಕ ಅಂದ್ರೆ ಅವರು ಮೆಕೆವಲ್ಲಿ ಅವರು. ಎಷ್ಟರ ಮಟ್ಟಿಗೆ ಧಾರ್ಮಿಕ ಮನೋಭಾವನೆಗಳನ್ನ ಬದಲಾವಣೆ ಮಾಡಿ ಧರ್ಮದ ವಿರೋಧವಾದಂತಹ ಧೋರಣೆಗಳನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ ಮೆಕೆವಲ್ಲಿ ಅವರು ರಾಜಕೀಯ ಚಿಂತನೆಗಳನ್ನ ಧರ್ಮಕ್ಕೆ ವಿರೋಧವಾಗಿ ಮೂಡಿಸಿದ್ದರಿಂದ ರಾಜ್ಯದ ಉಗಮದ ಬಗ್ಗೆ ಅವರು ತಮ್ಮದೇ ಆದಂತಹ ವಿಚಾರಗಳನ್ನ ಹೊರತಂದಿದ್ರಿಂದ ನಾವು ಮೆಕೆವಲ್ಲಿ ಅವರನ್ನ ಆಧುನಿಕ ರಾಜಕೀಯ ಚಿಂತನೆಯ ಪಿತಾಮಹ ಎಂದೇ ಕರೆಯಲಾಯಿತು. ಯಾಕೆಂದ್ರೆ ಅವರು ತಮ್ಮ ಚಿಂತನೆಯ ಮೂಲಕ ರಾಜ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ರಾಜ್ಯದ ಮೂಲಕ ವ್ಯಕ್ತಿಯ ಒಂದು ಉದ್ದೇಶಗಳು ಈಡೇರ್ತವೆ, ವ್ಯಕ್ತಿ ಕ್ಷೇಮಾಭಿವೃದ್ಧಿಯನ್ನ ಕಾಪಾಡಬಹುದು, ವ್ಯಕ್ತಿಯ ಹಿತಾಸಕ್ತಿಗಳನ್ನ ಎತ್ತಿ ಹಿಡಿಬಹುದು ಎಂಬ ಒಂದು ಹಲವಾರು ವಿಚಾರಗಳನ್ನ ತಮ್ಮ ಒಂದು ಚಿಂತನೆಗಳ ಮೂಲಕ ಹೊರ ಹಾಕ್ತಾ ರಾಜ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಬಂದಿದ್ರಿಂದ ಹೀಗೆ ನಾವು 15ನೇ ಶತಮಾನದಲ್ಲಿ ವಾಸ್ತವಿಕವಾಗಿ ಆಧುನಿಕ ರಾಜಕೀಯ ಚಿಂತನೆ ಪ್ರಾರಂಭವಾಯಿತು ಎನ್ನಬಹುದು. ಈ 3 ಯುಗಗಳನ್ನ ನಾವು ಅಧ್ಯಯನ ಮಾಡೋದ್ರ ಮೂಲಕ ಪ್ರಾರಂಭಿಕ ಹಂತದಲ್ಲಿ ಹೇಗೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಕಾಲಕ್ರಮೇಣ ಪೌರಸ್ತ್ಯ ರಾಜಕೀಯ ಚಿಂತನೆಯ ಮೂಲಕ ಆಧುನಿಕ ರಾಜಕೀಯ ಚಿಂತನೆಗೆ ತನ್ನದೇ ಆದಂತಹ ಒಂದು ಹಾದಿಯನ್ನ ಮಾಡಿಕೊಡ್ತು ಎಂಬುದನ್ನ ಇಲ್ಲಿ ತಿಳಿಯುವಂತ ಒಂದು ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಮಧ್ಯಕಾಲೀನ ರಾಜಕೀಯ ಚಿಂತನೆಯಲ್ಲಿ ನಾವು ವಿಶೇಷವಾಗಿ ನಾವು ಧರ್ಮದ ಪ್ರಭಾವ ಹೆಚ್ಚಾಗಿ ಇದ್ದಿದ್ದನ್ನ ನಾವು ಕಾಣಬಹುದಾಗಿತ್ತು. ಆದ್ರೆ ಪ್ರಾಚೀನ ಕಾಲದ ಚಿಂತನೆಯಲ್ಲಿ ವಿಶೇಷವಾಗಿ ಒಂದು ಜನರ ಒಂದು ಪಾಲ್ಗೊಳ್ಳುವಿಕೆ ಇರ್ಬೋದು, ಮತ್ತೆ ರಾಜಕೀಯ ಚಿಂತಕರ ಆದರ್ಶಗಳ ಬಗ್ಗೆ ಹೆಚ್ಚು ವಿಚಾರಗಳನ್ನ ಹೊರಹೊಮ್ಮ ಅಂತ ಒಂದು ಪ್ರಯತ್ನಗಳನ್ನ ಮಾಡಲಾಗಿತ್ತು. ಆ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ನಾವು ಏನು ಈ ಸೆಮಿಸ್ಟರ್ ಅಲ್ಲಿ ಪಠ್ಯಕ್ರಮಗಳನ್ನ ಅಧ್ಯಯನ ಮಾಡೋದಕ್ಕೆ ಮುಂದಾಗುವ ಮುನ್ನ ಏನಿದು ಪಾಶ್ಚಿಮಾತ್ಯ ಮತ್ತು ಪೌರಸ್ತ್ಯ ರಾಜಕೀಯ ಚಿಂತನೆ ಅಂದ್ರೇನು, ಈ ಪಾಶ್ಚಿಮಾತ್ಯ ಪೌರಸ್ತ್ಯ ರಾಜಕೀಯ ಚಿಂತನೆಗಳಲ್ಲಿ
ಯಾವೆಲ್ಲ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ತೇವೆ ಅಂದ್ರೆ 3 ಮುಖ್ಯ ವಿಷಯಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೇವೆ. ಪಾಶ್ಚಿಮಾತ್ಯ ಮತ್ತು ಪೌರಸ್ತ್ಯ ರಾಜಕೀಯ ಚಿಂತನೆ 3 ವರ್ಗಗಳಾಗಿ ಅಲ್ಲಿ ವರ್ಗೀಕರಣ ಆಗಿರುವಂತದ್ದು. ಒಂದು ಪ್ರಾಚೀನ ಗ್ರೀಕ್ ನಗರ ರಾಜಕೀಯ ಚಿಂತನೆ, ಎರಡನೇದು ಮಧ್ಯಕಾಲೀನ ರಾಜಕೀಯ ಚಿಂತನೆ, ಮೂರನೇದು ಆಧುನಿಕ ಭಾರತೀಯ ರಾಜಕೀಯ ಚಿಂತನೆ. ಅಂದ್ರೆ ಈ ಈ ಒಂದು ಹಂತದ ರಾಜಕೀಯ ಚಿಂತನೆಗಳು ಹೇಗೆ ಆಯಾಯ ಕಾಲಘಟ್ಟದಲ್ಲಿದ್ದಂತಹ ರಾಜಕೀಯ ಚಿಂತಕರುಗಳು ಯೋಚಿಸಿದಂತಹ ಕೊಟ್ಟಂತಹ ಆದ್ಯತೆಗಳ ಮೂಲಕ ಆಯಾಯ ಕಾಲಘಟ್ಟದಲ್ಲಿ ಹೆಚ್ಚೆಚ್ಚು ಪ್ರಭಾವಶಾಲಿಯಾಗಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಲಾಗಿತ್ತು ಎಂಬುದನ್ನ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಆ ದೃಷ್ಟಿಕೋನದಲ್ಲಿ ನಾವು ಈ ಸೆಷನ್ ಅಲ್ಲಿ ಮುಖ್ಯವಾಗಿ ಇದರ ಒಂದು ಬೆಳವಣಿಗೆ ಹೇಗಾಯ್ತು, ಪ್ರಾರಂಭಿಕ ಹಂತದಲ್ಲಿ ಆದರ್ಶಗಳು, ಸದ್ಗುಣಗಳು, ತರ್ಕದ ಬಗ್ಗೆ ಗ್ರೀಕ್ ನಗರ ರಾಜಕೀಯ ಚಿಂತಕರು ಯೋಚನಾ ಲಹರಿ ಹೇಗೆ ಇತ್ತು, ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ರು, ಕಾಲಕ್ರಮೇಣ ಯಾವ ತರ ಅದು ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ಲಾಯ್ತು, ಕಾಲಕ್ರಮೇಣ ಮೂರನೇ ಒಂದು ವರ್ಗದ ರಾಜಕೀಯ ಚಿಂತನೆಯಲ್ಲಿ ನಾವು ವಿಶೇಷವಾಗಿ ಹೇಗೆ ರಾಜ್ಯ ಒಂದು ತನ್ನದೇ ಆದಂತ ಒಂದು ಪ್ರಾರಂಭವನ್ನ ಅಂದ್ರೆ ಅದರ ಒಂದು ಉಗಮಕ್ಕೆ ಕಾರಣರಾದಂತಹ ವಿಶೇಷವಾಗಿ ಮೆಕೆವಾಲಿ ಅವರ ಪಾತ್ರ ಎಷ್ಟು ಪ್ರಮುಖವಾದದ್ದು, 15ನೇ ಶತಮಾನ ಎಷ್ಟರ ಮಟ್ಟಿಗೆ ಒಂದು ರಾಜ್ಯದ ಆದ್ಯತೆಯ ಮೂಲಕ ಪರಿಗಣಿಸಲ್ಪಡ್ತು ಎಂಬುದನ್ನೆಲ್ಲ ನಾವು ತಿಳಿಯೋದ್ರ ಮೂಲಕ ಈ ಒಂದು ಸೆಕೆಂಡ್ ಸೆಷನ್ ಅಲ್ಲಿ ನಾವು ಹಲವಾರು ವಿಚಾರಗಳನ್ನ ತಿಳಿಯುವಂತದಕ್ಕೆ ಸಾಧ್ಯತೆ ಆಯ್ತು.